ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕ ನಿಧಿಯಿಂದ ಕುಟುಂಬಸ್ಥರು ಈಗ ಕಂಗಾಲಾಗಿದ್ದಾರೆ. 3 ದಿನ ಆದ್ರೂ ಕೂಡ ಸ್ಥಳಕ್ಕೆ ಜಿಲ್ಲಾಡಳಿತದ ಅಧಿಕಾರಿಗಳು ಬಂದೇ ಇಲ್ಲ. ಅಧಿಕಾರಿಗಳು ಬಂಗಾರ ಬೇಡ ನಮಗೆ ಮನೆ ಕಟ್ಕೊಡಿ ಅಂತ ಅಂದ್ರೆ ಅಧಿಕಾರಿಗಳು ಬಂದಿಲ್ಲ. ಪಾಪ ಇವರು ನಮಗೇನು ಬಂಗಾರ ಗಿಂಗಾರ ಬೇಡ, ಮನೆ ಇಲ್ಲ ನಮಗೆ ಮನೆ ಕಟ್ಕೊಡಿ ಅಂತ ಅಳಲು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ, ನೌಕರಿ ಕೊಡಿಸಿ ಹಿಂಗಂತ ಮನೆಯವ್ರು ಕೇಳ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಗಂಗವ್ವ ಮನವಿ ಮಾಡ್ತಾ ಇದ್ದಾರೆ. ಅಣ್ಣನ ಆಸರಿಯಲ್ಲಿ ಬದುಕ್ತಾ ಇದ್ದಾರೆ ಗಂಗವ್ವ ಹಾಗೂ ಮಗ. ಅಣ್ಣನ ಜಮೀನು ಒತ್ತೆ ಇಟ್ಟು ಮನೆ ಕಟ್ಟಿಸ್ತಾ ಇದ್ರು ಇವರು. ಸದ್ಯ ಮನೆ ಇಲ್ಲದೆ ಬೇರೆಯವರ ಮನೇಲಿದ್ದಾರೆ. ಕುಟುಂಬಸ್ಥರನ್ನ ಭೇಟಿಯಾಗಿ ಶಾಸಕ ಸಿ ಪಾಟೀಲ್ ಮಾತನಾಡಿಸಿದ್ರು. ಈ ಕುಟುಂಬದ ನೆಮ್ಮದಿ ಜೀವನಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಲಕ್ಕುಂಡಿಯಲ್ಲಿ ಈಗ ನರಗುಂದ ಶಾಸಕ ಸಿ ಪಾಟೀಲ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವಿರ್ತೀವಿ ಜೊತೆಗೆ ಅಂತ. ಅವ್ರು ಹೇಳ್ತಾ ಇರೋದು, ಈಗೇನು ಬಂಗಾರ ಸಿಕ್ಕಿದೆ, ಬಂಗಾರನೋ ನಿಧಿನೋ ಅಂತಿದ್ದೀರಲ್ಲ, ಅದನ್ನ ನಮಗೆ ವಾಪಸ್ ಕೊಡಬೇಡಿ, ನಮ್ಗೊಂಚೂರು ಒಂದು ಸೂರಿನ ನೆಲೆ ಮಾಡ್ಕೊಡಿ ಸಾಕು, ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೀವಿ ಅಂತ ಪಾಪ ಬಡ ಕುಟುಂಬ ಕೇಳ್ತಾ ಇದೆ. ನಿಧಿ ಮಲ್ಲಿಕ್ ನೀಡ್ತಾರೆ. ಮಲ್ಲಿಕ್, ಈಗ ಎಲ್ಲಾ ಕಡೆ ಈ ನಿಧಿಯದ್ದೇ ಮಾತು, ಅದು ನಿಧಿ ಅಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈಗ ಎಷ್ಟು ಗ್ರಾಮ್ ಸಿಕ್ಕಿರೋದು ಅಂಡ್ ಮನೆಯವರ ಬೇಡಿಕೆ ಏನು? ಎಸ್ ವಿದ್ಯೆ, ಏನು 490 ಗ್ರಾಮ್ ಒಟ್ಟು ಬಂಗಾರದ ಆಭರಣಗಳು ಪುರಾತತ್ವ ಇಲಾಖೆ ಸಿಕ್ಕಿದೆ ಅಂತೇಳಿ ಈಗ ಘೋಷಣೆ ಮಾಡಿದೆ ಅಧಿಕೃತವಾಗಿ. ಮತ್ತು ಕೇಂದ್ರ ಮತ್ತು ರಾಜ್ಯ ಎರಡೂ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮಕ್ಕೆ ಭೇಟಿ ನೀಡಿ ಕೆಲವೊಂದಿಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ನಡೆಸಿದ್ದಾರೆ. ಮತ್ತು ರಿತ್ತಿ ಕುಟುಂಬ ಏನಿತ್ತು, ಗಂಗವ್ವ ರಿತ್ತಿ, ಇವರ ಮನೆ ಅಡಿಪಾಯ ಆಗುವಾಗ ಏನ್ ನಿಧಿ ಸಿಕ್ತು, ಇವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಮೊದಲು ನಿಧಿ ಸಿಕ್ಕಂತ ಸಂದರ್ಭದಲ್ಲಿ ರಿತ್ತಿ ಕುಟುಂಬ ತುಂಬಾನೇ ಪ್ರಾಮಾಣಿಕವಾಗಿ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿ ಆ ನಿಧಿಯನ್ನ ಈಗಾಗಲೇ ಜಿಲ್ಲಾಡಳಿತಕ್ಕೆ ಒಪ್ಪಿಸಿಬಿಟ್ಟಿದೆ. ತದನಂತರ ಅವರಿಗೆ ಇಷ್ಟೆಲ್ಲ ನಾವು ಪ್ರಾಮಾಣಿಕತೆಯಾಗಿ ಇದನ್ನ ಕೊಟ್ಟಿದ್ದೀವಿ, ಸೊ ನಮಗೂ ಇದರಲ್ಲಿ ಪಾಲು ಬೇಕು ಅಂತೇಳಿ ಈಗ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಥಳೀಯ ಶಾಸಕರಾಗಿರ್ತಕ್ಕಂಥವ್ರು ಕೂಡ ಅಲ್ಲಿ ಸಿ ಪಾಟೀಲ್ ಏನಿದ್ದಾರೆ ಅವರು ಭೇಟಿಯನ್ನ ನೀಡಿದ್ದಾರೆ. ಭೇಟಿ ನೀಡಿ ಕುಟುಂಬಕ್ಕೆ ಒಂದು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಂತರ ಜಿಲ್ಲಾಡಳಿತದೊಂದಿಗೆ ಮಾತನಾಡಿ 5 ಭಾಗ ಮಾಡಿ 5ರಲ್ಲಿ 1 ಭಾಗ ನಿಮ್ಗೆ ಬಹುಮಾನವಾಗಿ ಕೊಡ್ಬೇಕು ಅನ್ನೋ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ಬಟ್ ಅಧಿಕೃತವಾಗಿ ಇದು ಯಾವುದೇ ರೀತಿಯಾಗಿ ಇನ್ನೂ ನಡೆದಿಲ್ಲ. ಇನ್ನೇನು ಕೆಲ ಗಂಟೆಗಳಲ್ಲಿ ಈ ಬಗ್ಗೆ ಒಂದು ಅಧಿಕೃತ ಮಾಹಿತಿ ಕೂಡ ಹೊರಬೀಳುವ ಸಾಧ್ಯತೆ. ಇನ್ನು ಪುರಾತತ್ವ ಇಲಾಖೆ ಹೇಳುವಂತೆ ಭೂಮಿಯಲ್ಲಿ ಯಾವುದೇ ವಸ್ತುಗಳು ಸಿಕ್ಕರು ಅದು ಸರ್ಕಾರದಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇದನ್ನ ಸರ್ಕಾರ ಯಾವ ರೀತಿಯಾಗಿ ನೋಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ವಿದ್ಯೆ. ಈಗ ಮನೆಯ ಪರಿಸ್ಥಿತಿ ಹೆಂಗಿದೆ, ಕುಟುಂಬದ ಪರಿಸ್ಥಿತಿ ಏನ್ ಕೇಳ್ತಾ ಇದ್ದಾರೆ? ಏನೋ ಮನೆ ಕಟ್ಟಿಸ್ಕೊಡಿ ಅಂತ ಕೇಳ್ತಾ ಇದಾರಂತೆ. ಯಾರಾದ್ರೂ ಪೂರ್ವಕವಾಗಿ ಮಾತಾಡಿದ್ರೆ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು? ಖಂಡಿತವಿದೆ. ಏನು ಗಂಗವ್ವ ರಿತ್ತಿ ಏನಿದ್ದಾರೆ, ಇವರು ತುಂಬಾನೇ ಕಡು ಬಡತನದಲ್ಲಿ ಬೆಳೆದು ಬಂದಂತವ್ರು. ಕೂಲಿನಲ್ಲಿ ಕೆಲಸ ಮಾಡ್ಕೊಂಡು, ಜಮೀನಲ್ಲಿ ಕೆಲಸ ಮಾಡ್ಕೊಂಡು ತಮ್ಮ ಇರುವ ಒಬ್ಬ ಮಗನನ್ನ ನೋಡ್ಕೊಂಡು ಶಾಲೆಗೆ ಓದಿಸ್ತಾ ಕಾಲ ಕಳೀತಾ ಇದ್ರೆ. ಅವರ ಸಹೋದರನ ರಕ್ಷಣೆಯಲ್ಲೇ ಇವರು ಬೆಳೆದು ಬಂದಿದ್ದಾರೆ. ತಮ್ಮ ಈಗ ಮನೆ ಕಟ್ಟಿಸ್ಬೇಕು ಅಂತ ಏನು ಈ ಅಡಿಪಾಯ ತೋಡಿದಾರಲ್ಲ, ಈ ಹಳೆ ಮನೆ ಕೆಡವಿದಾರಲ್ಲ, ಈ ಮನೆ ಕಟ್ಲಿಕ್ಕೂ ಕೂಡ ಅವರ ಸಹೋದರನ ಬಳಿಗೆ ಅವರ ಸಹೋದರನ ಜಮೀನನ್ನೇ ಅಡ ಇಟ್ಟು ಮನೆ ಕಟ್ಟಿಸ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಹೀಗಾಗಿ ಅವರ ಬೇಡಿಕೆ ಏನಂದ್ರೆ, ನಮ್ಗೆ ಯಾವುದೇ ರೀತಿಯಾಗಿ ಹಣ ಬೇಡ, ಬಂಗಾರ ಬೇಡ, ನನ್ನ ಮಗನ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ಸಹಾಯ ಮಾಡ್ಬೇಕು, ಆತನಿಗೆ ಒಂದು ಸಣ್ಣ ಪುಟ್ಟ ನೌಕರಿ ವ್ಯವಸ್ಥೆ ಆದ್ರೂ ಮಾಡ್ಬೇಕು ಮುಂದೆ. ಮತ್ತು ಏನಿದೆ, ನಾವು ಮನೆ ಕಟ್ಟುವಂತ ಸಂದರ್ಭದಲ್ಲಿ ನಿಧಿ ಸಿಕ್ಕಿರೋದ್ರಿಂದ ನಮ್ಮ ಜಾಗ ಯಾವುದೇ ರೀತಿಯಾಗಿ ಸರ್ಕಾರ ತಗೋಬಾರ್ದು. ಉತ್ಖನನ ನೆಪದಲ್ಲಿ ಸರ್ಕಾರ ಬಂದು ಇಲ್ಲಿ ಆಗಿಯೋದಾಗ್ಲಿ ಮತ್ತೊಂದಾಗ್ಲಿ ಮಾಡಬಾರ್ದು, ನಮ್ಗೆ ಮನೆಯನ್ನ ಕಟ್ಟಿಕೊಡ್ಬೇಕು ಅನ್ನುವ ಪ್ರಮುಖ ಬೇಡಿಕೆಯನ್ನ ಸಿ ಪಾಟೀಲ್ ಮುಂದೆ ಇಟ್ಟಿದ್ದಾರೆ. ರಾಜಕಾರಣಿಗಳು ಈ ಬಗ್ಗೆ ಆಶ್ವಾಸನೆ ನೀಡಿದ್ದಾರೆ. ಬಟ್ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಇದಕ್ಕೆ ಪೂರಕವಾದಂತ ಮಾತುಕತೆಯನ್ನ ನಡೆಸಿಲ್ಲ ಇದುವರೆಗೂ. ಸರಿ, ಥ್ಯಾಂಕ್ ಯು ಡೀಟೇಲ್ಸ್.